ಎಲ್ಲೋ ಮಗ, ಕಾಸು ಕೊಡ್ತೀನಿ ಅಂದಲ್ಲ 2,500 ಇನ್ನೂ ಕೊಡ್ಲೇ ಇಲ್ಲ. ಹಾ, ನಾನು ಒಬ್ರಿಗೊಂದು ಮಾಡಕ್ಕಾಯ್ತದೇನಿಲ್ಲ. ಎಲ್ಲ ಒಂದೇನಿಯ, ಒಬ್ರಿಗೊಂದು ಮಾಡ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ ನಾನು. ನೋಡು, ಎಲ್ಲಿ ಎಲ್ಲಿ ಕಾಸು 2,500? ಅದು ಅದು ಅಪ್ಪ, ಅದು ಕೊಡ್ತೀನಿ ಕಣಪ್ಪ, ಕೊಡ್ತೀನಿ. ಹಾಂ, ಅದು ಎಲ್ಲೋ ಇಕ್ಕಿದ್ದೆ, ಅದು ಸಿಗಲಿಲ್ಲ. ಅದಕ್ಕೆ ನೀ ಸುಮ್ಮನೆ ಹುಡುಕ್ತಾ ಇದ್ದೆ ಅಷ್ಟೇ. ನೀ ಎಲ್ಲ ಬೀರು ಬೀಗ ಎಲ್ಲ ಹೋಗ್ಬಿಟ್ಟೈತೆ. ಏ, ಕಳೆದೋಗೈತಿ ಅಂದ್ರೆ ಕಳಿಸ್ಲಾ ಬೀರು ಬೀಗ ತೆಗಿಯೋನ್ನ? ಬೇಡಪ್ಪ, ಬೇಡ 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 ಬೇಡ. ನಾನು ನಿನ್ನೆ ಹೆಂಗ ಹುಡುಕ್ತೀನಿ, ಎಲ್ಲ ಇರ್ಬೇಕು ಮನೆಗೆ. ನೀ ಹುಡುಕ್ಬಿಟ್ಟು ನಿಂಗೆ ಹಂಗೆ ನೀ ಕಾಸು ಕೊಟ್ಬಿಡ್ತೀನಿ ಕಣಪ್ಪ. ನಾನೇನು ಇದು ಮಾಡೋಕ್ಕಿಲ್ಲ ನಿಂಗೆ. ನನಗೇನು ಕಪ್ಪ, ನಾನು ಹಿಂಗೆ ಕಾಸು ಕೊಟ್ಬಿಡ್ತೀನಿ. ನಿಜವಾಗ್ಲೂ. ಏನೋ ಎಲ್ರು ಕೊಟ್ಟವ್ರು, ನೀನೇ ಏನೇ ಕೊಟ್ಟಿಲ್ಲ. 2,500 ಕೊಡಕ್ಕೆ ಗಂಡ್ಸಾಗಿ ಉಟ್ಕೊಂಡು ಒದ್ದಾಡ್ತಿರಲ್ವೇನಾ? ಹೆಂಗಸ್ರುಗಳು ಲಕ್ಷ ಲಕ್ಷ ವ್ಯವಹಾರಗಳು ಮಾಡಕ್ ಕಾಲ ಕಣ ಇದು. ಅಂತಂದ್ರೆ ನೀನು ಅಷ್ಟಕ್ಕೂ ಯೋಚನೆ ಮಾಡ್ತೀವ ಅಂತಂದ್ರೆ ಲೆಕ್ಕ ಹಾಕು. 10 ರೂಪಾಯಿಗೂ ಹೆಂಗ್ ಯೋಚನೆ ಮಾಡ್ತೀಗ ನೀನು ಅಂತ ಹೇಳ್ಬಿಟ್ಟು ನಮ್ಗೇನೆ ಇದಾಯ್ತದೆ. ನೋಡು, ಸುಮ್ಮನೆ ಮುರ್ವಾದಿನಾಗೆ ತಂದ್ಬಿಟ್ಟು ಮುರ್ವಾದಿನಾಗಿ ಇಕ್ಬಿಟ್ಟು ನೀಟಾಗಿ ಹೋಗ್ಬೇಕು ಕಾಸನ್ನ ಅಷ್ಟೇ. ನೀಯ ಶಾನೆನಂತಾಗಿ ಎಳಿಸ್ಕೊಳಕ್ ಬರ್ಬೇಡ ನೀನು. ಇಲ್ಲ ಕಣಪ್ಪ, ಕೊಡ್ತೀನಿ. ನಾನು ಕೊಡೋಕ್ಕಿಲ್ಲ ಅಂತ ಹೇಳಿದ್ನೇನಪ್ಪ, ನಾನು ಕೊಟ್ಟೆ ಕೊಡ್ತೀನಿ. ಆದರೆ ಒಂಚೂರು ಹಂಗೆ ಹಿಂಗಾಯ್ತು ಅಷ್ಟೇ. ನೀ ಎಡವಟ್ಟು. ಎಡವಟ್ ಗಿಡವಟ್ ಎಲ್ಲ ಇಲ್ಲ, ಎಲ್ಲರೂ ಕೊಟ್ಟವ್ರು ನೀನು ಕಾಸು ಕೊಡಬೇಕು, ಕೊಡ್ತೀಗ ಅಷ್ಟೇನೆ. ನಿನ್ನೆಯಿಂದ ಹೇಳ್ತಾನೆ ಇದ್ದೀನಿ ಕಾಸು ಕೊಡ್ತೀನಿ 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 ಅಂತ. ನೀನು ಹೇಳ್ತಾನೆ ಇದ್ದೀಗ, ನಾನು ಕೇಳ್ತಾನೆ ಇದ್ದೀನಿ. ಇದೇ ಕತೆ ಆಗೋಗ್ಬಿಡ್ತದೆ ಆಮೇಕಿಂದ. ಏಳಿಕ್ ನೋಡು, ಹೇಳಿದ್ನಲ್ಲ ಸುಮ್ಕೆನೆ ನೀಯ ತಂದ್ಬಿಟ್ಟು ಹಂಗೆ ನೀಟಾಗೆ ಮಡಗದ್ ಕಲಿ. ಸರಿನಪ್ಪ, ಆಯ್ತು ಹೇಳಪ್ಪ. ಹಾಂ, ಸರಿ ಸರಿ, ಹೊರಡು. ಲೇ ಬುದ್ಧಿ, ನೀನು ಬೇಕು ಅಂತ ನೀ ಹೆಂಗೆ ಮಾಡ್ತಿದೀಯ ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಅರ್ಥ ಆಯ್ತೈತಿ ಅಲ್ವೇನೆ. ನೀನು ಬೇಕು ಅಂತ ನೀ ಇಷ್ಟೆಲ್ಲ ಮಾಡ್ತಾ ಇರೋದು ನನಗೆ ಗೊತ್ತು ಬಿಡೆ. ನಾನು ನಮ್ಮ ಅಪ್ಪನ ಹತ್ರ ಉಗಿಸ್ಬೇಕು ಮಾಡಬೇಕು ಅಂತಲೇ ನೀ ಇಷ್ಟೆಲ್ಲ ಮಾಡ್ತಾ ಇದ್ದೀಗ. ನೀನಂತೂ ಉಗಿಸ್ಬೇಕಲ್ಲ ನಮ್ಮ ಅಪ್ಪನ ಹತ್ರ, ನೀನನ್ನು ಎಲ್ಲ ಸರಿಯಾಗಿ ಉಗಿಸ್ಬೇಕಲ್ಲ. ಅದಕ್ಕೆ ನೀ ಪಿಲಾನ್ ಮಾಡ್ಕೊಂಡೆ ನೀ ಹಿಂಗೆಲ್ಲ ಮಾಡ್ತಾ ಇದ್ದೀಗ ನೀನಲ್ವಾ. ನಂಗೆ ಗೊತ್ತಾಯ್ತು ಬಿಡೆ, ನಿನ್ನ ಪಿಲಾನು ಎಲ್ಲ ನಂಗೆ ಚೆನ್ನಾಗಿ ಅರ್ಥ ಆಯಿತು. ಈಗ ನಾನು ನಮ್ಮ ಅಪ್ಪಂತಾಗೆ ಸರಿಯಾಗಿ ನಮ್ಮ ಅಪ್ಪಂತಾಗ ನಾನು ಉಗಿಸ್ಕೋಬೇಕು, ನೀನು ಖುಷಿ ಪಡಬೇಕು ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು. ಲೇ ನೋಡೆ, 2,500 ರೂಪಾಯಿ ಹೊಂದ್ಸಕ್ಕಾಗಲ್ವೇನೆ ನನ್ನ ಕೈಲಿ? ಹೊಂದಿಸ್ತೀನಿ, ನೋಡ್ತಾ ಇರು. ಅಷ್ಟು ಹೊಂದ್ಸಕ್ಕಾಗಲಿಲ್ಲ ಅಂತಂದರೆ ನನ್ನೇ ಅನ್ಕೊಂಬಿಟ್ಟಿದ್ಯಾ? ನೀನು ನನ್ನ ಕಾಲು ಮುಂದಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೀಗಲ್ವಾ? ನಾನು ನಿನ್ನ ಕಾಲು ಮುಂದಕ್ಕೆ ಬರೋದೇ ಇಲ್ಲ ನಾನಂತೂ. ಇಷ್ಟೊಂದು ದೌಲತ್ತು ದುರಂಕಾರ ಒಳ್ಳೇದಲ್ಲ ಕಣ್ಪದ್ದಿ. ದುಡಿತಿದ್ದೀನಿ ಅಂತ ದೌಲತ್ ಮಾಡ್ತೀಯ, ದುಡಿತಿದ್ದೀನಿ ಅಂತ. ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಏನೋ ಅವತ್ತು ನೀನು ಹೆಂಡತಿ ಉಗಿದ್ಮೇಲೆ ಈ ಕಡೆಗೆ ಬತ್ತಾನೆ ಇಲ್ಲ. ಎಂಡ್ರಿಗೆ ಭಯ ಪಟ್ಬಿಟ್ಟಿದೆಯಲ್ಲ, ಗಡ ನಡುಗ್ಬಿಟ್ಟಿದೀಗಲ್ಲ. ನೋಡಿದ್ರೆ ಗೊತ್ತಾಯ್ತದೆ. ನಾನೇನು ಯಾರಿಗೂ ಎದ್ರಕಣಲ್ಲಪ್ಪ ನಿನ್ನಂಗೆ. ಎದ್ರಕಳ ವಂಶದಾಗ ನಾವು ಹುಟ್ಟೇ ಇಲ್ಲ, ನಾವು ಎದ್ರಕಳದೂ ಇಲ್ಲ ಕಣಪ್ಪ ನಾವಂತೂ. ನೀನು ನೋಡಿ ಎಷ್ಟು ಗಡ ನಡುಗ್ತಿಗೆ. ಅಯ್ಯೋ, ನಾನು ಯಾಕೋ ಎದ್ರುಕೊಂಡು ನನ್ನ ಹೆಂಡ್ತಿಗೆ? ನಾನೇನು ಇವಾಗ ನನ್ನ ಹೆಂಡ್ತಿಗೆ ಎದ್ರುಕೊಳ್ಳೋಕ್ಕಿಲ್ಲ. ಅವಳು ಸವಾಸನೇ ಬೇಕಾಗಿಲ್ಲ ನನಗಂತೂ. ಅವಳಿಗೆ ಯಾಕೆ ಬೇಕಾ ಅವಳು ಸವಾಸ? ಅದೆಲ್ಲ ಬಿಟ್ಟಾಕ, ನಮ್ಗೆ ಯಾಕೆ ಅವಳು ಸವಾಸ? ನನ್ನಿಂತಾಗ ಏನೋ ಕೇಳೋನಿ ಅಂತ ಬಂದೆ. ಒಂದು 2,500 ರೂಪಾಯಿ ಕಾಸಿದ್ರೆ ಕೊಡ್ತೀಗಲ್ಲ. ನಮ್ಮ ಮನೆಗೆ ಏನೋ ಇಸ್ಯೂಕಲ್ಲಿ ತಗ್ಲಾಕೊಂಬಿಟ್ಟು ಕಾಸು ಅಂತ ಬಡ್ಕೋತಾರೆ. ಕಾಸು ಇವಾಗ ಕೊಡಲಿಲ್ಲ ಅಂದರೆ ಇನ್ನೊಂದು ಥರ ಮಾತಾಡ್ತಾರೆ ಕಣ. ಅದಕ್ಕೆ ಕಾಸು ಬೇಕಾಗಿತ್ತು, ಅದಕ್ಕೆ ನಿನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದು 2,500 ಸಾಕು ಕಾಸು. 2,500 ನನ್ನ ಹತ್ರ. ಇದೊಳ್ಳೆ ಕಾಮಿಡಿ ಆಯ್ತು ಕಣಪ್ಪ ನಿಂದಂತೂ. ನಾನು ಎಲ್ಲಿಂದ ಕೊಡ್ಲು 2,500ನ? ನನ್ನ ಹತ್ರ ಎಲ್ಲೋ ಇರ್ತದೆ 2,500? ನಾನೇ ನಮ್ಮ ಅಪ್ಪನ ದುಡ್ಡಾಗ ತಿನ್ಕೊಂಡು ಆಡ್ಕೊಂಡಿದ್ದೀನಿ. ನಾನು ನನ್ನ ಕೆಲಸಕ್ಕೆ ಹೋಯ್ತೀನ, ಕಾರ್ಯಕ್ಕೆ ಹೋಯ್ತೀನ? ಏನಕ್ಕೆ ಹೋಯ್ತೀನಿ ಹೇಳು? ಏನಕ್ಕೂ ಹಾಕಿಲ್ಲ ನಾನಂತೂ. ಅಂಥದ್ರಾಗ ನನಗೆ ನೀನು ಹಿಂಗೆ ಕೇಳಿದ್ರಿ ಹೆಂಗೆ ಹೇಳು? ನನಗೆ ಎಲ್ಲಿಂದ ಬರ್ತದೆ ಹೇಳು ಕಾಸು ಗೀಸು ಎಲ್ಲನೂ? ಇಲ್ಲ ಕಣ, ನಂತ ಕಾಸು ಗೀಸು ಎಲ್ಲನೂ ಏನೂ ಇಲ್ಲ. 10 ರೂಪಾಯಿ ಕಾಸು ಇಲ್ಲ ಬಿಡು ನಂತಾಗೆ. ಲೋಯಿಂಗ್ ಅಂದರೆ ಹಂಗ್ಲ, ನೀನೇನಿಗೆ ಕ್ಲೋಸ್ ಫ್ರೆಂಡ್ ಅಲ್ವೇನಿಲ್ಲ? ನಿನ್ನ ಜೊತೆ ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ಕುಂತ್ಕೊತಾ ಇದ್ದೆ ಅಲ್ವೇ, ಜೊತೆಗೆ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು. ಈಗ ಒಂದು 2,500 ರೂಪಾಯಿ ಕೊಡು ಅಂತಂದ್ರೂ ಯೋಚನೆ ಮಾಡ್ತೀಗಲ್ವೇನಿಲ್ಲ? ಏನೆಲ್ಲ ಆಯ್ತದೆ ಕೊಟ್ಟರೆ? ಏನಾಯ್ತದೆ? ಅಯ್ಯೋ, ಇದ್ರೆ ತಾನೇ ಕೊಡೋಕ್ಕೆ ಹೋಗ್ಲಾ? ಏನಾಯ್ತದೆ ಅಂತಂದರೆ ಇದ್ರೆ ಕಾಸು ಕೊಡ್ಬೋದಪ್ಪ, ಇಲ್ಲ ಅಂತಂದರೆ ಹೆಂಗೆ ಕೊಡೋಕ್ಕಾಯ್ತದೆ? ನೋಡೋಣ ಅಂತಾಗಂತೂ 10 ರೂಪಾಯಿ 10 ಪೈಸೆನೂ ಇಲ್ಲ ಕೊಡೋಕ್ಕೆ. ಇಲ್ಲಿ ಕುಂತ್ಕೊಂಡಿರೋ ಎಲ್ಲಿಂದ ಕಾಸು ಬರ್ತದೋ? ಹೋಗಿ ನಮ್ಮ ಅಪ್ಪನ ಕೇಳಬೇಕಷ್ಟೇ. ನಮ್ಮ ಅಪ್ಪನ ಕೇಳಿದ್ರೆ ನಮ್ಮ ಅಪ್ಪ 1000 ಪ್ರಶ್ನೆ ಕೇಳ್ತದೆ. ನಿನಗೇನಕ್ಕೆ, ಯಾಕೆ, ನಿನಗೆ ಮನೆ ಕೂಳು ಬೇಸಾಕಿಲ್ವಾ, ನಿಂಗೆ ಇದಕ್ಕಿನ್ನೂ ಇನ್ನೇನು ಬೇಕು, ನೀನು ಕೂಳು ಬೇಸಾಕದೆ ದಂಡ ನಿನಗೆ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಮಾತಾಡ್ತದೆ. ಏನು ಮಾಡೋಕ್ಕಾಯ್ತದೆ ಹೇಳು? ಅದಕ್ಕೆ ನಾನು ಸರಿ ಬಿಡುವತ್ತ ಅಂತೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ ನಾನಂತೂ. ಹಂಗಾರೆ ನಿನ್ನ ಕೈಲೂ ಕಾಸು ಕೊಡೋಕ್ಕಾಗಕ್ಕಿಲ್ಲ ಆಗಕ್ಕಿಲ್ಲ. ನೀನು ಒಬ್ಬ ಫ್ರೆಂಡೇನ, ನೀನು ಕಷ್ಟಕ್ಕೆ ಆಗ್ದಿರೋನು. ನಮ್ಮ ಮನೆಗಂತೂ ಕೊಡಲ್ಲ, ನಿಮ್ಮ ಮನೆಗನ ಇಸ್ಕೊಂಡು ಕೊಡ್ಬೋದಾಗಿತ್ತಲ್ಲ. ಸರಿ ಬಿಡು, ಬೇಡ. ಎಲ್ಲ ಅಷ್ಟೇ ಏನಿಯ, ಎಲ್ಲ ನಾಟ್ಕಾಡೋರು ಏನಿಯ. 10 ರೂಪಾಯಿನೂ ಯಾರು ಕೊಡೋದಿಲ್ಲ, ಕೊಡೋದನ್ನು ಕೇಳಿದ್ರು ಕೊಡೋದಿಲ್ಲ ಬಿಡು. ಎಲ್ಲ ಸುಮ್ಕೇನಿಯ. ತಲೆನೋವು ಆಗೋಗ್ಬಿಡ್ತು ಎಲ್ಲನೂ. ಕರ್ಮ.
ಅಲ್ಲ ಇವ್ನು ನನ್ನ ಹತ್ರ ಮಾತಾಡ್ಕೊಂಡು ಕುಂತ್ಕೊಂತಾನೆ ಅಂತ ಹೇಳಿದ ತಕ್ಷಣ ಏನಿಯಾ ನಾನು ಇವ್ನಿಗೆ 2,500 ರೂಪಾಯಿ ಕೊಡೋಕಾಯ್ತದ. ಒತ್ತು ಬೀಳು ಫ್ರೀಯಾಗಿ ಮಾತಾಡೋದೇನೇ ಬ್ಯಾರೆ, ಕಾಸು ಕೊಡೋದೇನೇ ಬ್ಯಾರೆ. ಅಂತ 5 ಕಾಸು ಆದ್ರೂ ನಾನೇ ಕೊಡ್ಬೇಕು ಇವ್ನಿಗೆ. ಇವ್ನು ಏನು ದುಡಿತಾನ ಮಾಡ್ತಾನ ವಾಪಸ್ ಕೊಡ್ತಾನೆ. 10 ರೂಪಾಯಿ ವಾಪಸ್ ಕೊಡೋಕ್ಕಿಲ್ಲ. ಆಮೇಲೆ ನಮ್ಮಪ್ಪ ಎಲ್ಲೈತು ಕಾಸು ಅಂತ ಕೇಳಿದ್ರೆ ಏನಂತ ತಿಳ್ಬೇಕು. ಬೇಡಪ್ಪ ಯಾರು ಸವಸನೂ ಬೇಡ ನಮ್ಗಂತೂ. ಆಯಿತು ಸರ್, ಆಯಿತು. ನೀವು ಹೇಳ್ದಂಗೆ ಎಲ್ಲ ಕಳಿಸ್ಕೊಟ್ಟಿದ್ದೀವಿ ಸರ್. ಇಷ್ಟ ಆಗೈತೆ ಅಂದರೆ ನಮಗೆ ಸಾಕು ಸರ್, ಖುಷಿ ಅಷ್ಟೇನೆ. ನಿಮ್ಗೆ ಇಷ್ಟ ಆಯ್ತಾ ಸರ್? ಓ ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಗೆ ಇಷ್ಟ ಆಗಿದ್ರೆ ಅಷ್ಟೇ ಸಾಕು ಸರ್, ಇನ್ನೇನು ಬೇಡ ನನಗೆ. ಅಲ್ಲ ಇಷ್ಟ ಆಗೈತೆ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು. ಹೌದು ಸರ್, ಹೌದು ಹೌದು. ತುಂಬ ಥ್ಯಾಂಕ್ಸ್ ಸರ್. ತುಂಬ ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಓಕೆ ಸರ್. ಓಕೆ ಸರ್. ಸರ್ ಇನ್ನು ಉಳಿದೋದೆಲ್ಲ ಇವತ್ತೇ ಕಳಿಸ್ಕೊಡ್ತೀನಿ ಸರ್, ತೊಂದರೆ ಇಲ್ಲ. ಸರ್ ಟೇಸ್ಟ್ ಎಲ್ಲ ಓಕೆನಾ ಸರ್? ಇಲ್ಲ ಟೇಸ್ಟಾಗಿ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಹೇಳಿ ಸರ್, ಟೇಸ್ಟಾಗೆಲ್ಲ ಚೇಂಜ್ ಮಾಡಿಬಿಡ್ತೀನಿ. ಹೌದಾ? ಸರಿ ಸರ್, ಆಯಿತು ಸರ್. ಇಲ್ಲ ಇಲ್ಲ ಇಲ್ಲ, ನಾನು ಸೇಮ್ ನಾನೆಲ್ಲ ಮುಂದಿಂತ್ಕೊಂಡು ಮಾಡಿಸ್ತಿದ್ದೀನಿ ಸರ್. ನಾನು ಟೇಸ್ಟ್ ಓಕೆ ಅಲ್ವಾ, ಸಾಕು. ಸರ್ ನೋಡ್ತೀನಿ, ಎಕ್ಸ್ಟ್ರಾ ಏನಾದ್ರೂ ಸ್ವೀಟ್ಸ್ ಏನಾದರೂ ಪ್ರಯತ್ನ ಪಡ್ತೀನಿ ಸರ್, ಎಕ್ಸ್ಟ್ರಾ ಏನಾದರೂ ಮಾಡೋಕ್ಕೆ. ಸರ್ ಮಾಡ್ತೀನಿ ಅದರಲ್ಲೇನಂತೆ ಸರ್, ಮಾಡ್ತೀನಿ ಸರ್. ಓಕೆ ಸರ್, ಓಕೆ ಸರ್, ಆಯಿತು ಸರ್, ಓಕೆ. ಅದಕ್ಕೆ ಓಹೋ, ಹೇಳ್ಸಿದ್ದು ಹೇಳು. ಅದು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ. ಏನಪ್ಪ, ಏನು ಬೇಕಿತ್ತು? ಅದು 2,500 ರೂಪಾಯಿ ಕಾಸು ಬೇಕಾಗಿತ್ತು. ಅದಕ್ಕೆ ಅದು ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೆ ನನ್ನ ಹತ್ರನೂ ಕಾಸು ಇರಲಿಲ್ಲ, ಎಲ್ಲ ಕಡೆನೂ ನೋಡಿದೆ. 2,500 ರೂಪಾಯಿ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಇರ್ತದಲ್ವಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಭಾಳ ಅರ್ಜೆಂಟಾಗಿದ್ದೀನಿ, 2,500 ರೂಪಾಯಿ ಬೇಕೇ ಬೇಕು ನನಗಂತೂ. ಅದಕ್ಕೆ ನಿಮ್ಮ ಹತ್ರ ಇರ್ತದೆ ಅಂತ ಕೇಳೋಣ ಅಂತ ಬಂದೆ. ಅಯ್ಯೋ, ದುಡ್ಡಿನ ವ್ಯವಹಾರ ಎಲ್ಲ ನಮ್ಮದ್ರಾಗೆ ಪೊದ್ದು ಅಲ್ವೇನಪ್ಪ ನೋಡ್ಕೊಳ್ಳೋದು. ನನ್ನ ಹತ್ರನೂ 1 ರೂಪಾಯಿ ಇರೋಕ್ಕಿಲ್ಲ ಕಾಸು, ಎಲ್ಲ ಪೊದ್ದು ನೆನೆಯ ನೋಡ್ಕೊಂತಾಳೆ. ಅವಳಿಗೆ ವ್ಯವಹಾರ ಜ್ಞಾನ ಚೆನ್ನಾಗೈತಲ್ವ, ಅವಳಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ, ನೀನೇ ನೋಡ್ಕೊಳ್ಳವ ಅಂತ ಹೇಳ್ಬಿಟ್ಟು ಎಲ್ಲ ಅವಳೇ ನೋಡ್ಕೊತಾಳೆ. ಇನ್ನು ನಾನು ನೋಡ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲ ಅವಳೇ ನೋಡ್ಕೊಂತಾಳಲ್ಲ, ಸುಮ್ಮನೆ ಆಯ್ತೀನಿ ನಾನಂತೂ. ಹೋಗಿ ಅವಳನ್ನೇ ಕೇಳು ಅಷ್ಟೇ, ನೀವು ಕೊಡ್ತಾಳೆ. 2,500 ರೂಪಾಯಿ ಕೊಡು ಅಂದರೆ ಏನು ನೀನು ಹೆಂಡ್ತಿ ಕೊಡೋಕ್ಕಿಲ್ವ ನಿಂಗೆ? ಕೊಡ್ತಾಳೆ. ಕಷ್ಟ ಸುಖಕ್ಕಾಗೋದು ಯಾರು ಅಂತ ಅಂದ್ಕೊಂಡೇನಪ್ಪ? ಎಲ್ಲ ಕಷ್ಟಕ್ಕೆ ಗಂಡಂಗೆ ಹೆಂಡ್ತಿ ಗಂಡನೇನೇ ಆಗೋದು. ಹೋಗಿ ಕೇಳು, ಪಾಪ ಕೊಡ್ತಾಳೆ. ಇಲ್ಲ ಅದಕ್ಕೆ ನಾನು ಹೋಗ್ಬಿಟ್ಟು ಅವಳನ್ನೇನು ಕೇಳೋದಿಲ್ಲ. ಅವಳಿಗೆ ಹೊಸಿ ದುರಂಕಾರ, ಶಾನೆ ದುಡಿತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಹೊಸಿ ದುರಂಕಾರನ, ಶಾನೆ ದುರಂಕಾರ ಅವಳಿಗಂತೂ. ಬಲು ದುರಂಕಾರ ಮಾಡ್ತಾಳೆ ಅವಳಂತೂ. ಅದಕ್ಕೆ ಅವಳನ್ನ ಕಂಡ್ರೇನಿಯ ನನಗಂತೂ ಆಗೋದೇ ಇಲ್ಲ, ಮೈಯೆಲ್ಲ ಉರ್ದೋಯ್ತದೆ ಅವಳನ್ನ ಕಂಡ್ರೇನಿಯ. ಅದಕ್ಕೆ ತಾನೇ ನಿಮ್ಮ ಹತ್ರಕ್ಕೆ ಬಂದಿದ್ದು, ನೀವೇ ಏನಾರ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವೇ ಏನಾರ ಮಾಡಿ. ಅದಕ್ಕೆ ಇಲ್ಲ ಕಣಪ್ಪ, ನಮ್ಮ ಹತ್ರ ಏನು ದುಡ್ಡು ಗಿಡ್ಡೆಲ್ಲ 1 ರೂಪಾಯಿ ಇಟ್ಕೊಳ್ಳೋಲ್ಲ ನಾನು. ಪೊದ್ದುನೇ ನೋಡ್ಕೊಳ್ಳೋದು, ಪೊದ್ದುನೇ ತಗೊಬರೋದು, ಪೊದ್ದುನೇ ಕೊಡೋದು, ಎಲ್ಲ ಪೊದ್ದುನೇ ನೋಡ್ಕೊಳ್ಳೋದು. ನಾನೇನಕ್ಕಪ್ಪ ಇಟ್ಕೊಂಡ್ಲಿ ದುಡ್ಡು ಕಾಸು ಎಲ್ಲ? ನನಗೇನು ಇಟ್ಕೊಳ್ಳೋದಿಲ್ಲ, ನಾನು ಮಾಡೋದು ಇಲ್ಲ, ನನಗೆ ಅವೆಲ್ಲ ಆಗೋದು ಇಲ್ಲ ನೋಡ್ಕೊಳ್ಳೋಕ್ಕೆ. ನಂಗೆ ಇಲ್ಲಿ ಅಡುಗೆ ಮನೆದೆಲ್ಲ ನೋಡ್ಕೊಳ್ಳೋಕ್ಕೆ ಸಾಕಾಗಿರ್ತದೆ. ಇನ್ನು ಕಾಸು ಗೀಸ್ತೆಲ್ಲ ಎಲ್ಲಿ ನೋಡ್ಕೊಳ್ಳಿ? ನೋಡು, ಹಿಂಗೆ ಹೇಳ್ತೀನಿ ಅಂತ ಇದು ಮಾಡಬೇಡ. ಕಷ್ಟಕ್ಕೆ ಯಾರ ಥರ ಅವ್ರನ್ನ ಇಟ್ಕೋಬೇಕು. ನೀನು ಕಷ್ಟಕ್ಕೆ ಆಗದಿರೋನ 1000 ಜನ ಇಟ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ, ಸರಿನಾ? ಕಷ್ಟಕ್ಕಾಗೋರ್ನ ಅಷ್ಟೇನೇ ಇಟ್ಕೊಂಡು ಕಷ್ಟಕ್ಕಾಗೋರ ಜೊತೆ ನೀನೇ ನೋಡ್ಕೊಂಡಿರ್ಬೇಕು. ಇಲ್ಲ ಅಂತಂದರೆ ಎಲ್ಲ ಮಧ್ಯೆ ಕೈ ಕೊಟ್ಬಿಟ್ಟು ಓಡೋಗೋರೆ ಕಣೋ. ನೋಡು, ಇಷ್ಟೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪೊದ್ದು ನೀನು ಎಷ್ಟು ಇಷ್ಟಪಡ್ತಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ. ನೀನೇನು ಹೇಳು, ಏನು ಹೊಸಿ ಚೆನ್ನಾಗಿ ನೋಡ್ಕೊತಾಳ? ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಯಾವಾಗ ಗಂಡ ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ. ಅಂಥ ಹೆಂಡ್ತಿನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಆದರೂ ಅದಕ್ಕೆ ಅವಳಿಗೆ ದುಡಿತೀನಿ ಅನ್ನೋ ದೌಲತ್ತು ಶಾನೆ ಅವಳಿಗೆ. ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ನಾನು ಏನಾರ ಸಾಧನೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ, ಆವಾಗ ಅವಳಿಗೂ ಗೊತ್ತಾಯ್ತದೆ ನನ್ನ ಬೆಲೆ ಏನು, ನಾನೇನು ಅಂತ ಹೇಳ್ಬಿಟ್ಟು ಅವಳಿಗೂ ಗೊತ್ತಾಯ್ತದೆ. ಅಲ್ಲಿ ಗಂಟ ಅವಳಿಗೆ ನನ್ನ ಬೆಲೆಗಿಲ್ಲ ಎಲ್ಲ ಏನೂ ಗೊತ್ತಾಗೋದಿಲ್ಲ. ಅದಕ್ಕೇನೇ ಸುಮ್ಮನೆ ಇದ್ದೀನಿ ನಾನು. ನೋಡಲಿ, ಗೊತ್ತಾಯ್ತದೆ ಅವಳಿಗೂ ನಾನೇನು ಅಂತ ಅವಳಿಗೆ ಗೊತ್ತಾದರೆ ಆವಾಗ ನನಗೂ ಸಮಾಧಾನ. ನಿಂಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಿಧಾನಕ್ಕೆ ಬುದ್ಧಿ ಕಲ್ತ್ಕೊಂಡು ನಿಧಾನಕ್ಕೆ ಬಾ ಹೋಗು. ಈಗ ನಿಂಗೆ ಹೇಳೋನು ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತದೆ. ಹೋಗು ಸುಮ್ಕೇನೆ, ನನ್ನ ಹತ್ರ ಕಾಸಿಲ್ಲ, ಹೋಗಿ ನೀನು ಹೆಂಡ್ತಿನೇ ಕೇಳು, ಕೊಡ್ತಾಳೆ. ಬಿಡಿಯತ್ಗೆ ಅವಳ ಹತ್ರ ಕೇಳೋವಂಥದ್ದು ಏನೈತೆ? ನಾನು ಹೋಗ್ಬಿಟ್ಟು ಅವಳನ್ನ ಕೇಳ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಕೈ ಕಾಲು ಇಟ್ಕೊಂಡು ಕುತ್ಕೊಳ್ಳೋಕಾಯ್ತದ? ಅವಳು ಇನ್ನೂ ದಿಮಾಕ್ ಶಾನೆ ಆಗೋಗ್ಬಿಟ್ಟು ಅವಳು ಇನ್ನೂ ದೌಲತ್ತಾಗಿ ಮಾತಾಡ್ತಾಳೆ. ನನಗೆ ಅಂತ ದಿಮಾಕು ಇನ್ನೂ ಶಾನೆ ಆಗೋಗ್ಬಿಡ್ತದೆ. ಅವಳು ಬೇಡ, ಅವಳ ಸವಾಸನೂ ಬೇಡ. ನನಗೆ ಯಾಕೆ ಬೇಕು ಅವಳ ಸವಾಸ? ನನ್ನ ಪಡಿಗೆ ನಾನು ಹೋಯ್ತೀನಿ ಬಿಡಿ. ಪೊದ್ದು ಹೇಳ್ದಂಗೆ ಏನಿಯಾ, ಇವನಿಗೆ ದುರಂಕಾರ ಅನ್ನೋದು ಶಾನೆ ಆಗೋಗ್ಬಿಟ್ಟೈತಿ, ಶಾನೆ. ಇಳಿಸ್ತಾಳಿರು ಪೊದ್ದು ನೆನೆಯ ಸರಿಯಾಗಿ. ಇನ್ನೂ ಅವ್ರ ಯೋಗ್ಯತೆ ಗೊತ್ತಿಲ್ಲ, ಪೂರ್ತಿ ಗೊತ್ತಾಗಲಿ ಆವಾಗ ಇವನೇ ಆಡ್ಕೋಗಿ ಬರ್ತಾನೆ. ಇವಾಗ ಇನ್ನು ಪಾಪ ಅಲ್ವಾ, ಏನು ಪಾಪ ಅಷ್ಟೊಂದು ಗೊತ್ತಾಯ್ತಿಲ್ಲ ಇವನಿಗೆ. ಗೊತ್ತಾಯ್ತದ ನಿಧಾನಕ್ಕೆ. ಏನಕ್ಕ, ನನ್ನ ಗಂಡ ದುಡ್ಡು ಕೇಳಕ್ಕೆ ನೀನು ಬಂದಿದ್ದು? ಪೊದ್ದು, ನೀನು ಸರಿಯಾಗಿ ಹೇಳ್ದೆ ನೋಡು, ಬಂದೇ ಬತ್ತಾನೆ ದುಡ್ಡು ಕೇಳೋಕ್ಕೆ ಅಂತೇಳಿ. ನೋಡು, ನ್ಯಾಟಕ್ಕೆ ಬಂದವನಿಗೆ ಕಾಸು ಕೇಳೋಕ್ಕೆ ಅಂತೇಳಿ. ನಾನು ನೀನು ಹೆಂಡ್ತಿತ ಕೇಳೋಗಪ್ಪ ಅಂದರೆ ಅವಳಿಗೆ ದುಡಿತೀನಿ ಅಂತೇಳ್ಬಿಟ್ಟು ದುರಂಕಾರ ಕಣಕ್ಕೆ ಹಾಗೆ ಹಿಂಗೆ ಅಂತ ಹೇಳ್ದೆ. ಸರಿಯಾಗಿ ಊದ್ಬಿಟ್ಟು ಕಳಿಸಿದ್ದೀನಿ. ಹೋಗ್ಲಾ ಮುಚ್ಕೊಂಡು ಸುಮ್ಕೆನೆ, ತಲೆ ಕೆಡಿಸ್ಬೇಡ ನೀನು ಅಂತೇಳಿ. ಅಲ್ಲ,
ಬಂದು ಇಷ್ಟೊಂದು ದುರಂಕಾರ ಮಾಡ್ಬಿಟ್ರೆ ಹೆಂಗೆ ಅಂತ ಈ ಪಾಟಿ ದುರಂಕಾರ ದೌಲತ್ತು ಎಲ್ಲನೂ ಬೇಕಪ್ಪದಿ ಹಾಂ ಆಗಲಿ ಸುಮ್ಮನೆ ಹಂಗೆ ಬಿದ್ದಿರಲಿ ಒಂದು 4 ದಿನ ಹಂಗೆ ಬಿದ್ದಿದ್ರೆ ಅವಾಗ ಅಡ್ಕೋಗಿ ಬರ್ತಾನೆ ನೀನು ಹೇಳಿದಕ್ಕೆ ಸೊರೈತು ಇಲ್ಲ ಅಂದಿದ್ರೆ ಅವ್ನು ಮಕ್ಕ ನೋಡ್ಬಿಟ್ಟು ನಾನೇನಿಯ ಅಯ್ಯೋ ಪಾಪ ಅಂತೇಳ್ಬಿಟ್ಟು ಕೊಟ್ಟೆ ಬಿಡ್ತಿದ್ದೆ ಅನ್ನಿಸ್ತದೆ ಕಾಸ ನೀನು ಮೊದಲೇ ಹೇಳಿದ್ದೆಲ್ಲ ಕೊಡಬೇಡ ಅಂತೇಳ್ಬಿಟ್ಟು ಅದಕ್ಕೆ ಹೆಂಗೋ ಸೊರೈತು ಇಲ್ಲ ಅಂದಿದ್ರೆ ದೇವ್ರನ್ನೇ ಕೊಟ್ಬಿಡ್ತಿದ್ದೆ ಅಂತ ಅನ್ನಿಸ್ತದೆ ಬೇಡ 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 ಅಕ್ಕ 10 ರೂಪಾಯಿ ನನ್ನ ಗಂಡಂಗೆ ಸಿಕ್ಕೊಡ್ದು ಅದು ಅವರೆಲ್ಲ ಅಣ್ಣ ಅತ್ತಿಗೆ ಅವ್ರ ಹತ್ರ ಇಸ್ಕೊಂಡ್ಲಿ ಸುಮ್ಮನಿರ್ರಿ ಅವ್ರ ಹತ್ರ ಇಸ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೆಂಗೊಂದು ಇರಲಿ ಯಾಕೆ ಸುಮ್ಕೆನೆ ನೀಯ ಅದು ನಾವು ಬುದ್ಧಿ ಕಲಿಸ್ಬೇಕು ಅಂದರೆ ನಾವು ಮಾತು ಆಡಿಸ್ಕೊಡ್ದು 10 ರೂಪಾಯಿ ಕೊಡ್ಲೂಬಾರ್ದು ದುಡ್ಡು ಸಿಗ್ತಾನೆ ಇದ್ರೆ ಅವನಿಗೆ ಹೆಂಗೆ ಬುದ್ಧಿ ಬರ್ತದೆ ಹೇಳು ನಮ್ಮ ಬೆಲೆ ತಾನೇ ಹೆಂಗೆ ಗೊತ್ತಾಯ್ತದೆ ಅಕ್ಕ ಗೊತ್ತಾಗಲಿ ಸುಮ್ಮನಿರೋದು ಯಾರ್ಯಾರು ಕ್ಲೋಸ್ ಫ್ರೆಂಡ್ಸ್ ಅವರು ಅದು ಯಾರ್ಯಾರು ಸಂಬಂಧಿಕರವರು ಯಾವ ಅಣ್ಣ ಅಟ್ಟಿಗೆಗಳವರು ಎಲ್ಲರ ತಗ ಒಂದು ರೌಂಡು ಕಾಸು ಕೇಳ್ಕೊಂಬಿಟ್ಟು ಬಂದು ಏನೋ ಮಾಡಲಿ ಯಾರ ತಗನೇ 2,500 ರೂಪಾಯಿ ಹೊಂದಿಸ್ತಾನೆ ಒಂದ್ಸಲ ಅಂತಲ್ಲ ಒಂದ್ಸಲ ಕೊಡ್ತಾರೆ 2 ಸಲ ಕೊಡ್ತಾರೆ 3ನೇ ಸಲ ಯಾರು ಕೊಡ್ತಾರೆ ನೀ ಹೇಳು ಯಾರು ಕೊಡೋಕ್ಕಿಲ್ಲ ಕಣಕ್ಕ ಉಗು ತಡ್ತಾರೆ ಅಷ್ಟೇ ಯಾವಾಗ ಗೊತ್ತಾಯ್ತದೆ ಒಂದು ಮೈ ಬಾಕ್ಸ್ ದುಡಿಯೋದು ಕಲ್ತ್ಕೊಂತಾರೆ ಇಲ್ಲ ಅಂತಂದರೆ ನನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊತಾನೆ ಅದಕ್ಕೆ ನಾನು ಬಿಟ್ಟಿರೋದು ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ನೀ ಮಾಡಿದ್ಯಾ ಬಾ ಇವ್ರಿಗೆಲ್ಲ ಹಿಂಗೆ ಮಾಡೇನೇ ಬುದ್ಧಿ ಕಲಿಸ್ಬೇಕು ಕೆಲವ್ರಿಗೆ ಅಷ್ಟು ಬೇಗ ಬುದ್ಧಿ ಬರೋದಿಲ್ಲ ಎಷ್ಟು ಹೇಳಿದ್ರು ಅಷ್ಟು ಬಿರ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಅಷ್ಟು ಬಿರ್ನ ಬುದ್ಧಿನೂ ಕಲ್ತ್ಕೊಳ್ಳೋದಿಲ್ಲ ಇವ್ರಂತೂ ಎಲ್ಲಿ ಕಲ್ತ್ಕೊಂತಾರೆ ಬುದ್ಧಿ ಅಷ್ಟು ಬಿರ್ನ ಬುದ್ಧಿಗಳೇ ಬರೋಕ್ಕಿಲ್ಲ ಇವ್ರಿಗಂತೂ ಅಯ್ಯೋ ಸರಿ ಬಾರಕ್ಕ ಹೋಗೋಣ ಇನ್ನೂ ಹೊಸಿ ಕೆಲಸ ಐತೆ ಅದು ಬೇರೆ ಇವ್ರ ಮನೆಗೆಲ್ಲಾನು ಭದ್ರಮ್ಮವ್ರ ಮನೆಗೆ ಅದೇ ನ್ಯಾಯ ತೀರ್ಮಾನ ಅಂತಿದ್ರು ಅಲ್ಲಿ ಕರೀತಾರೋ ಇಲ್ಲ ಇಲ್ಲಿಗೆ ಬರ್ತಾರೋ ಗೊತ್ತಿಲ್ಲ ಅದನ್ನು ನೋಡಬೇಕು ಬಾ ಹೋಗೋಣ ಬಾ ನಂಗೂ ಟೈಮ್ ಆಯ್ತು ಓ ಅದು ಬೇರೆ ಐತೇನು ಕೆಲಸ ಸರಿ ಸರಿ ನೋಡಿ